ಜಲಮಂಡಳಿಯ ಎಡವಟ್ಟಿಗೆ ಓರ್ವ ಬಾಲಕನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈಗ ಜಲಮಂಡಳಿಯ ಬೆನ್ನಲ್ಲೇ ಜಿಬಿಎ ಎಡವಟ್ಟಿಗೆ ವಿದ್ಯಾರ್ಥಿಗೆ ಕಂಟಕವಾಗಿದೆ. ಬೆಂಗಳೂರಿನ ಸರ್ವಜ್ಞ ನಗರದ ಗೋವಿಂದಪುರದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಆಯತಪ್ಪಿ ತಪ್ಪಿ ಚರಂಡಿಗೆ ಬಿದ್ದಿದ್ದಾನೆ. ಶಾಲೆಗೆ ಹೊರಟಿದಂತಹ ವಿದ್ಯಾರ್ಥಿ ಸ್ಕೂಲ್ ಎದುರು ನಡೆದಿರುವಂತದ್ದು. ಇನ್ನ ಮೆಟ್ರೋ ದರದ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನ ಜನಾಕ್ರೋಶ ಕೂಡ ಹೆಚ್ಚಾಗಿರುವಂತದ್ದು. ತಾರಕಕ್ಕೇರಿದೆ ಬಾಯ್ಕಾಟ್ ಮೆಟ್ರೋ. ಬನ್ನಿ ಜನರು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಇದೀಗ ಮೆಟ್ರೋ ವಿರುದ್ಧ ಆಕ್ರೋಶ ಶುರುವಾಗ್ತಾ ಇದೆ. ಪ್ರಮುಖವಾಗಿ BMRCL ವಿರುದ್ಧ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ದಿನನಿತ್ಯ ಮೆಟ್ರೋವನ್ನ ಬಳಕೆ ಮಾಡುವಂತಹ ಜನ ಏನಿದ್ದಾರೆ ಅವರಿಗೆ ಈ ಒಂದು ಮೆಟ್ರೋ ದರ ಏರಿಕೆ ಹೊರೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಬೆಂಗಳೂರಿನಲ್ಲಿ ಮೆಟ್ರೋವನ್ನು ಬಾಯ್ಕಾಟ್ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಪೋಸ್ಟರ್ಗಳು ಕೂಡ ಓಡಾಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮೆಟ್ರೋ ಬಾಯ್ಕಾಟ್ ವಿರುದ್ಧ ಆಕ್ರೋಶವನ್ನು ಕೂಡ ಆಗ್ತಾ ಇದ್ದಾರೆ. ಮೆಟ್ರೋ ಬಾಯ್ಕಾಟ್ ಮಾಡಿದರೆ BMRCLಗೆ ಬುದ್ಧಿ ಬರುತ್ತೆ, 1 ವಾರಗಳ ಕಾಲ ಮೆಟ್ರೋದಲ್ಲಿ ಓಡಾಡದೆ ಹೋದರೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳು ಶುರುವಾಗ್ತಾ ಇದೆ. ಇನ್ನು ಮತ್ತೊಂದು ಭಾಗವಾಗಿ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಮೆಟ್ರೋಗಳೇನಿದೆ, ದೆಹಲಿ ಆಗಿರಬಹುದು, ಕೋಲ್ಕತ್ತಾ ಆಗಿರ್ಬೋದು, ಅದರ ಜೊತೆಗೆ ಚೆನ್ನೈ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಭಾಗದಲ್ಲಿರುವಂತಹ ಮೆಟ್ರೋ ನಿಲ್ದಾಣಗಳಲ್ಲಿರುವಂಥ ಪ್ರೈಸ್ ಮತ್ತು ಬೆಂಗಳೂರಿನಲ್ಲಿರುವಂತಹ ದರದವನ್ನು ಕಂಪೇರ್ ಮಾಡುವಂಥ ಕೆಲಸವನ್ನು ಕೂಡ ಇದೀಗ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಮೆಟ್ರೋ ಕಡೆಗೆ ಮುಖ ಮಾಡದೇ ಇರುವಲ್ಲೂ ಒಂದಿಷ್ಟು ಜನ ನಿರ್ಧಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರಿಗ ಇಡೀ ರಾಜ್ಯದಲ್ಲಿ ಕಂಪೇರ್ ಮಾಡಿದರೆ, ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಬೆಂಗಳೂರು ಮೆಟ್ರೋನೇ ಕಾಸ್ಟ್ಲಿ. ಎಷ್ಟು ಹೊರೆ ಆಗುತ್ತೆ ಸರ್ ಈ ರೀತಿ ಇದ್ದರೆ ಅಂತ? ಈಗ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ. ರಾಜ್ಯ ಸರ್ಕಾರ ಕರ್ನಾಟಕ ನಾಡಿನ ಎಲ್ಲ ಜನತೆಯ ಹಿತವನ್ನು ಕಾಪಾಡಿಕೊಂಡು ರೇಟನ್ನು ಆದಷ್ಟು ಮಟ್ಟಿಗೆ ಸರಿಪಡಿಸ್ಕೋಬೇಕು. ಇಲ್ಲ ಅಂತಂದರೆ ಮುಂದೆ ಅವರಿಗೆ ಜನ ತಕ್ಕ ಉತ್ತರ ಕೊಡ್ತಾರೆ. ಈ ಥರ ಎಲ್ಲ 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ರೇಟೆಲ್ಲ ಜಂಪ್ ಮಾಡಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿಯೂ ಕೂಡ ರೇಟು ಇದಾಗ್ತಾಯಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ತನ್ನ ಸ್ವಾರ್ಥಕ್ಕಾಗಿ ಏನಪ್ಪ ಅಂದ್ರೆ ಜನಕ್ಕೆ, ಮಹಾಜನತೆಗೆ, ಕರ್ನಾಟಕದ ಮಹಾಜನತೆಗೆ ಏನಪ್ಪ ಅಂದ್ರೆ ಬೆಲೆ ಕೊಡ್ತಾ ಇದೆ. ಈಗ ಒಂದು ಕಡೆಯಲ್ಲಿ ಇನ್ನೊಂದು ಚರ್ಚೆ ಶುರುವಾಗಿರುವಂಥದ್ದು, ಏನು ಫೆಬ್ರವರಿ 9ರಿಂದ ದರ ಏರಿಕೆ ಮಾಡ್ತಾರಲ್ಲ, ಅವತ್ತರಿಂದ ನಾವು ಮೆಟ್ರೋ ಹತ್ತೋದಿಲ್ಲ ಅಂತ ಹೇಳಿ ಒಂದಿಷ್ಟು ಜನ ಪೋಸ್ಟ್ಗಳನ್ನ ಹಾಕೊಂಡ್ಬಿಟ್ಟಿದ್ದಾರೆ, ನಾವು ಮೆಟ್ರೋನೇ ಹತ್ತೋದಿಲ್ಲ ಅಂತ ಹೇಳಿ. ಈ ನಡೆ ಬಗ್ಗೆ ನಿಮಗೆ ಸಮ್ಮತ ಇದೆಯಾ ಅಂತ? ಹೌದು, ಮತ್ತು ರೇಟ್ ಜಂಪ್ ಆದರೆ ಈಗ ಮುಂಚೆ ಥರ ಮೆಟ್ರೋದಲ್ಲಿ ಯಾರೂ ಬರ್ತಾ ಇಲ್ಲ, ಸ್ವಲ್ಪ ಜನ ಕಡಿಮೆ ಆಗ್ತಾ ಇದ್ದಾರೆ. ಮತ್ತು ರೇಟ್ ಜಂಪ್ ಆಯಿತು ಅಂದರೆ, ಜಾಸ್ತಿ ಆಯಿತು ಅಂದರೆ ಯಾರೂ ಬರಲ್ಲ, ಕನ್ನಡಿಗರು ಯಾರೂ ಹೋಗಲ್ಲ, ಜಾಸ್ತಿ ಮಟ್ಟದಲ್ಲಿ ಯಾರೂ ಹೋಗಲ್ಲ. ನಿಮಗೆ ಎಷ್ಟು ಹೊರೆ ಆಗುತ್ತೆ ಈ ಒಂದು ದರ ಏರಿಕೆ? ನಿಮಗೊಂದು ಎಷ್ಟು ಹೊರೆ ಆಗುತ್ತೆ? ಖಂಡಿತವಾಗ್ಲೂ ನನಗೆ ಅಂತಲ್ಲ, ಎಲ್ಲ ಮೆಟ್ರೋದಲ್ಲಿ ಪ್ರಯಾಣ ಮಾಡೋರು ಪ್ರತಿಯೊಬ್ಬರಿಗೂ ಕೂಡ ಇದಾಗುತ್ತೆ, ಅದು ಅನ್ವಯಿಸುತ್ತೆ. ಇದಿಷ್ಟು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಬಾಯ್ಕಾಟ್ ಮಾಡಿದರೆ ಸಮ್ಮತವನ್ನು ಸೂಚಿಸ್ತೇವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ದರ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಫೆಬ್ರವರಿ 9ರಿಂದ ಈ ಒಂದು ನೂತನ ಪರಿಷ್ಕೃತ ದರ ಜಾರಿಗೆ ಬರಲಿಕ್ಕಿದೆ. ಈ ಒಂದು ದರ ಏನಾದರೂ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಜನ ಸಂಪೂರ್ಣವಾಗಿ ಬಾಯ್ಕಾಟ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದರೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರಿಗ 9ನೇ ತಾರೀಕಿಂದ ದರ ಏರಿಕೆ ಆಗುತ್ತೆ ಮೆಟ್ರೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಹೊರೆ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ ರೇಟ್ ಜಾಸ್ತಿ ಆಗಿದ್ರೆ? ಎಲ್ಲ ಕಷ್ಟ ಆಗುತ್ತೆ, ಏರಿಸಬಾರ್ದು. ಆ್ಯಕ್ಚುಲಿ ರೇಟ್ನ ಕಡಿಮೆ ಮಾಡಬೇಕು ಆ್ಯಕ್ಚುಲಿ. ಸರಿಗ ಇನ್ನೊಂದು, ಈಗ ದರ ಏರಿಕೆ ಮಾಡ್ತೀನಿ ಅಂದಂಥ ಸಂದರ್ಭದಲ್ಲಿ ಈಗೊಂದು ಚರ್ಚೆ ಶುರುವಾಗಿದೆ, ಮೆಟ್ರೋನೇ ಬಾಯ್ಕಾಟ್ ಮಾಡಿಬಿಡೋಣ, 1 ವಾರ ಮೆಟ್ರೋದಲ್ಲಿ ಓಡಾಡೋದೇ ಬೇಡ, ಆಗ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಅಂತ. ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಮತ್ತು ಇದ್ರ ಬಗ್ಗೆ, ಈ ಒಂದು ಆಕ್ರೋಶದ ಬಗ್ಗೆ ಏನು ಹೇಳ್ತೀರಾ? ಅವರು ಅರ್ಥ ಮಾಡಿಕೊಂಡು ಆ ಥರ ಎಲ್ಲ ಮಾಡಬಾರ್ದು, ಏರಿಸಬಾರ್ದು ರೇಟ್ನ. ಆಟೋಮೆಟಿಕ್ಕಾಗಿ ಸುಮ್ಮನೆ ಸಡನ್ಲಿ ಲಾಸ್ಟ್ ಟೈಮು ತುಂಬ ಏರಿಸಿದ್ದಾರೆ, ಇವಾಗೂ ಸಡನ್ಲಿ ಏರಿಸಿದ್ರೆ ಎಲ್ಲ ತೊಂದರೆ ಆಗುತ್ತೆ ಟ್ರಾವೆಲ್ಸ್ ಮಾಡೋಕ್ಕೆಲ್ಲ. ಅದಕ್ಕೆ ಇದಿಷ್ಟು ಪ್ರಯಾಣಿಕರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ದರವನ್ನು ಏರಿಸಬಾರ್ದು. ಈ ಹಿಂದೆ ಕೂಡ ದರವನ್ನು ಏರಿಸುವಂಥ ಕೆಲಸವನ್ನು ಮಾಡಿದರು, ಆದರೆ ಮತ್ತೆ ಇದೀಗ ದರವನ್ನು ಏರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಒಂದಿಷ್ಟು ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ HRN ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಲಮಂಡಳಿಯ ಎಡವಟ್ಟಿಗೆ ಓರ್ವ ಬಾಲಕನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈಗ ಜಲಮಂಡಳಿಯ ಬೆನ್ನಲ್ಲೇ ಜಿಬಿಎ ಎಡವಟ್ಟಿಗೆ ವಿದ್ಯಾರ್ಥಿಗೆ ಕಂಟಕವಾಗಿದೆ. ಬೆಂಗಳೂರಿನ ಸರ್ವಜ್ಞ ನಗರದ ಗೋವಿಂದಪುರದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಆಯತಪ್ಪಿ ತಪ್ಪಿ ಚರಂಡಿಗೆ ಬಿದ್ದಿದ್ದಾನೆ. ಶಾಲೆಗೆ ಹೊರಟಿದಂತಹ ವಿದ್ಯಾರ್ಥಿ ಸ್ಕೂಲ್ ಎದುರು ನಡೆದಿರುವಂತದ್ದು. ಇನ್ನ ಮೆಟ್ರೋ ದರದ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನ ಜನಾಕ್ರೋಶ ಕೂಡ ಹೆಚ್ಚಾಗಿರುವಂತದ್ದು. ತಾರಕಕ್ಕೇರಿದೆ ಬಾಯ್ಕಾಟ್ ಮೆಟ್ರೋ. ಬನ್ನಿ ಜನರು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡೋಣ.
ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಇದೀಗ ಮೆಟ್ರೋ ವಿರುದ್ಧ ಆಕ್ರೋಶ ಶುರುವಾಗ್ತಾ ಇದೆ. ಪ್ರಮುಖವಾಗಿ BMRCL ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ದಿನನಿತ್ಯ ಮೆಟ್ರೋವನ್ನು ಬಳಕೆ ಮಾಡುವಂಥ ಜನ ಏನಿದ್ದಾರೆ ಅವರಿಗೆ ಈ ಒಂದು ಮೆಟ್ರೋ ದರ ಏರಿಕೆ ಹೊರೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಬೆಂಗಳೂರಿನಲ್ಲಿ ಮೆಟ್ರೋವನ್ನು ಬಾಯ್ಕಾಟ್ ಮಾಡಬೇಕು ಅನ್ನುವಂಥ ಒಂದಿಷ್ಟು ಪೋಸ್ಟರ್ಗಳು ಕೂಡ ಓಡಾಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮೆಟ್ರೋ ಬಾಯ್ಕಾಟ್ ವಿರುದ್ಧ ಆಕ್ರೋಶವನ್ನು ಕೂಡ ಆಗ್ತಾ ಇದ್ದಾರೆ. ಮೆಟ್ರೋ ಬಾಯ್ಕಾಟ್ ಮಾಡಿದರೆ BMRCLಗೆ ಬುದ್ಧಿ ಬರುತ್ತೆ, 1 ವಾರಗಳ ಕಾಲ ಮೆಟ್ರೋದಲ್ಲಿ ಓಡಾಡದೆ ಹೋದರೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳು ಶುರುವಾಗ್ತಾ ಇದೆ. ಇನ್ನು ಮತ್ತೊಂದು ಭಾಗವಾಗಿ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಮೆಟ್ರೋಗಳೇನಿದೆ, ದೆಹಲಿ ಆಗಿರಬಹುದು, ಕೋಲ್ಕತ್ತಾ ಆಗಿರ್ಬೋದು, ಅದರ ಜೊತೆಗೆ ಚೆನ್ನೈ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಭಾಗದಲ್ಲಿರುವಂತಹ ಮೆಟ್ರೋ ನಿಲ್ದಾಣಗಳಲ್ಲಿರುವಂಥ ಪ್ರೈಸ್ ಮತ್ತು ಬೆಂಗಳೂರಿನಲ್ಲಿರುವಂತಹ ದರದವನ್ನು ಕಂಪೇರ್ ಮಾಡುವಂಥ ಕೆಲಸವನ್ನು ಕೂಡ ಇದೀಗ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಮೆಟ್ರೋ ಕಡೆಗೆ ಮುಖ ಮಾಡದೇ ಇರುವಲ್ಲೂ ಒಂದಿಷ್ಟು ಜನ ನಿರ್ಧಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರಿಗ ಇಡೀ ರಾಜ್ಯದಲ್ಲಿ ಕಂಪೇರ್ ಮಾಡಿದರೆ, ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಬೆಂಗಳೂರು ಮೆಟ್ರೋನೇ ಕಾಸ್ಟ್ಲಿ. ಎಷ್ಟು ಹೊರೆ ಆಗುತ್ತೆ ಸರ್ ಈ ರೀತಿ ಇದ್ರೆ ಅಂತ? ಈಗ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ. ರಾಜ್ಯ ಸರ್ಕಾರ ಕರ್ನಾಟಕ ನಾಡಿನ ಎಲ್ಲ ಜನತೆಯ ಹಿತವನ್ನು ಕಾಪಾಡಿಕೊಂಡು ರೇಟನ್ನು ಆದಷ್ಟು ಮಟ್ಟಿಗೆ ಸರಿಪಡಿಸ್ಕೋಬೇಕು. ಇಲ್ಲ ಅಂತಂದರೆ ಮುಂದೆ ಅವರಿಗೆ ಜನ ತಕ್ಕ ಉತ್ತರ ಕೊಡ್ತಾರೆ. ಈ ಥರ ಎಲ್ಲ 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ರೇಟ್ ಎಲ್ಲ ಜಂಪ್ ಮಾಡಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿಯೂ ಕೂಡ ರೇಟು ಇದಾಗ್ತಾ ಇಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ತನ್ನ ಸ್ವಾರ್ಥಕ್ಕಾಗಿ ಏನಪ್ಪ ಅಂದರೆ ಜನಕ್ಕೆ, ಮಹಾಜನತೆಗೆ, ಕರ್ನಾಟಕದ ಮಹಾಜನತೆಗೆ ಏನಪ್ಪ ಅಂದ್ರೆ ಬೆಲೆ ಕೊಡ್ತಾ ಇದೆ. ಈಗ ಒಂದು ಕಡೆಯಲ್ಲಿ ಇನ್ನೊಂದು ಚರ್ಚೆ ಶುರುವಾಗಿರುವಂಥದ್ದು, ಏನು ಫೆಬ್ರವರಿ 9ರಿಂದ ದರ ಏರಿಕೆ ಮಾಡ್ತಾರಲ್ಲ, ಅವತ್ತರಿಂದ ನಾವು ಮೆಟ್ರೋ ಹತ್ತೋದಿಲ್ಲ ಅಂತ ಹೇಳಿ ಒಂದಿಷ್ಟು ಜನ ಪೋಸ್ಟ್ಗಳನ್ನ ಹಾಕೊಂಡ್ಬಿಟ್ಟಿದ್ದಾರೆ, ನಾವು ಮೆಟ್ರೋನೇ ಹತ್ತೋದಿಲ್ಲ ಅಂತ ಹೇಳಿ. ಈ ನಡೆ ಬಗ್ಗೆ ನಿಮಗೆ ಸಮ್ಮತ ಇದೆಯಾ ಅಂತ? ಹೌದು, ಮತ್ತು ರೇಟ್ ಜಂಪ್ ಆದರೆ ಈಗ ಮುಂಚೆ ಥರ ಮೆಟ್ರೋದಲ್ಲಿ ಯಾರೂ ಬರ್ತಾ ಇಲ್ಲ, ಸ್ವಲ್ಪ ಜನ ಕಡಿಮೆ ಆಗ್ತಾ ಇದ್ದಾರೆ. ಮತ್ತು ರೇಟ್ ಜಂಪ್ ಆಯಿತು ಅಂದರೆ, ಜಾಸ್ತಿ ಆಯಿತು ಅಂದರೆ ಯಾರೂ ಬರಲ್ಲ, ಕನ್ನಡಿಗರು ಯಾರೂ ಹೋಗಲ್ಲ, ಜಾಸ್ತಿ ಮಟ್ಟದಲ್ಲಿ ಯಾರೂ ಹೋಗಲ್ಲ. ನಿಮಗೆ ಎಷ್ಟು ಹೊರೆ ಆಗುತ್ತೆ ಈ ಒಂದು ದರ ಏರಿಕೆ? ನಿಮಗೊಂದು ಎಷ್ಟು ಹೊರೆ ಆಗುತ್ತೆ? ಖಂಡಿತವಾಗ್ಲೂ ನನಗೆ ಅಂತಲ್ಲ, ಎಲ್ಲ ಮೆಟ್ರೋದಲ್ಲಿ ಪ್ರಯಾಣ ಮಾಡೋರು ಪ್ರತಿಯೊಬ್ಬರಿಗೂ ಕೂಡ ಇದಾಗುತ್ತೆ, ಅದು ಅನ್ವಯಿಸುತ್ತೆ. ಇದಿಷ್ಟು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಬಾಯ್ಕಾಟ್ ಮಾಡಿದರೆ ಸಮ್ಮತವನ್ನು ಸೂಚಿಸ್ತೇವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ದರ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಫೆಬ್ರವರಿ 9ರಿಂದ ಈ ಒಂದು ನೂತನ ಪರಿಷ್ಕೃತ ದರ ಜಾರಿಗೆ ಬರಲಿಕ್ಕಿದೆ. ಈ ಒಂದು ದರ ಏನಾದರೂ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಜನ ಸಂಪೂರ್ಣವಾಗಿ ಬಾಯ್ಕಾಟ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದರೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರಿಗ 9ನೇ ತಾರೀಕಿಂದ ದರ ಏರಿಕೆ ಆಗುತ್ತೆ ಮೆಟ್ರೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಹೊರೆ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ ರೇಟ್ ಜಾಸ್ತಿ ಆಗಿದ್ರೆ? ಎಲ್ಲ ಕಷ್ಟ ಆಗುತ್ತೆ, ಏರಿಸಬಾರ್ದು. ಆ್ಯಕ್ಚುಲಿ ರೇಟ್ನ ಕಡಿಮೆ ಮಾಡಬೇಕು ಆ್ಯಕ್ಚುಲಿ. ಸರಿಗ ಇನ್ನೊಂದು, ಈಗ ದರ ಏರಿಕೆ ಮಾಡ್ತೀನಿ ಅಂದಂಥ ಸಂದರ್ಭದಲ್ಲಿ ಈಗೊಂದು ಚರ್ಚೆ ಶುರುವಾಗಿದೆ, ಮೆಟ್ರೋನೇ ಬಾಯ್ಕಾಟ್ ಮಾಡಿಬಿಡೋಣ, 1 ವಾರ ಮೆಟ್ರೋದಲ್ಲಿ ಓಡಾಡೋದೇ ಬೇಡ, ಆಗ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಅಂತ. ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಮತ್ತು ಇದ್ರ ಬಗ್ಗೆ, ಈ ಒಂದು ಆಕ್ರೋಶದ ಬಗ್ಗೆ ಏನು ಹೇಳ್ತೀರಾ? ಅವರು ಅರ್ಥ ಮಾಡಿಕೊಂಡು ಆ ಥರ ಎಲ್ಲ ಮಾಡಬಾರ್ದು, ಏರಿಸಬಾರ್ದು ರೇಟ್ನ. ಆಟೋಮೆಟಿಕ್ಕಾಗಿ ಸುಮ್ಮನೆ ಸಡನ್ಲಿ ಲಾಸ್ಟ್ ಟೈಮು ತುಂಬ ಏರಿಸಿದ್ದಾರೆ, ಇವಾಗೂ ಸಡನ್ಲಿ ಏರಿಸಿದ್ರೆ ಎಲ್ಲ ತೊಂದರೆ ಆಗುತ್ತೆ ಟ್ರಾವೆಲ್ಸ್ ಮಾಡೋಕ್ಕೆಲ್ಲ. ಅದಕ್ಕೆ ಇದಿಷ್ಟು ಪ್ರಯಾಣಿಕರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ದರವನ್ನು ಏರಿಸಬಾರ್ದು. ಈ ಹಿಂದೆ ಕೂಡ ದರವನ್ನು ಏರಿಸುವಂತಹ ಕೆಲಸವನ್ನು ಮಾಡಿದರು, ಆದರೆ ಮತ್ತೆ ಇದೀಗ ದರವನ್ನು ಏರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಒಂದಿಷ್ಟು ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ HRN ರಿಪಬ್ಲಿಕ್ ಕನ್ನಡ, ಬೆಂಗಳೂರು.